ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯ ರಹಸ್ಯವನ್ನ ಭೇದಿಸೋದಕ್ಕೆ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಈ ರಹಸ್ಯದ ಬೆನ್ನಲ್ಲೇ ಈಗ ಚಿನ್ನದ ಗುಹೆ ಒಂದು ಪತ್ತೆಯಾಗಿದೆ. ಕಪ್ಪತಗುಡ್ಡ ಅನ್ನುವಂತಹ ಚಿನ್ನದ ಗುಹೆ, ಅದರ ಒಳಗಡೆ ಅಪಾರ ಚಿನ್ನದ ಪ್ರಮಾಣ ಇದೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ರಹಸ್ಯ. ಮಹಾಲಿಂಗಪುರ ಗ್ರಾಮದ ಬಳಿ ಇರುವಂತಹ ಬಂಗಾರದ ಗುಹೆ ಇದು. ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನ ಇರುವ ಬಗ್ಗೆ ಚರ್ಚೆ ನಡೀತಾ ಇದೆ. ಚಿನ್ನದ ಗುಹೆಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಗುಹೆಯಲ್ಲಿ ಅಪಾರ ಚಿನ್ನ ಇರುವ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಿರುವಂತದ್ದು. ಗುಹೆಯಲ್ಲಿ ಚಿನ್ನ ಹುಡುಕ್ತಾ ಇದ್ದಾರೆ ಜನರು. ಸಿಕ್ಕ ಬಂಗಾರವನ್ನ ಮಾರಿ ಬದುಕನ್ನ ಸಾಗಿಸ್ತಾ ಇದ್ರು ಅಲ್ಲಿನ ಜನರು. ಚಿನ್ನದ ಗುಹೆ ಸಾಕಷ್ಟು ಜನರಿಗೆ ವರವಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಗುಹೆಯಲ್ಲಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನ ಇರುವ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಚಿನ್ನದ ಗುಹೆ ಒಳಗಡೆ ಏನಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಇದು. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳಿದ್ದಾವೆ. ಆ ರಹಸ್ಯಗಳನ್ನು ಭೇದಿಸುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವಾಗ ನಾವು ಗದಗ ತಾಲೂಕಿನ ಮಹಾಲಿಂಗಪುರ ಗ್ರಾಮದ ಬಳಿ ಇರುವಂತಹ ಒಂದು ಚಿನ್ನದ ಗುಹೆಯಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರಬಹುದು. ಇವಾಗ ಚಿನ್ನದ ಗುಹೆಯಲ್ಲಿದ್ದೇವೆ. ಏನು ಇವಾಗ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ನಾವು ಚಿನ್ನದ ಗುಹೆ ಒಳಗಡೆ ಬಂದಿದ್ದೇವೆ. ಈ ಒಂದು ಪ್ರದೇಶದಲ್ಲಿ ಕೂಡ ರಾಜ ಮಹಾರಾಜರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಇತ್ತೀಚಿನ ದಿನಗಳವರೆಗೂ ಕೂಡ ಇಲ್ಲಿ ಒಂದು ಗಣಿಗಾರಿಕೆ ಮಾಡಿದ್ರು. ಇಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಇತ್ತು. ಆ ಚಿನ್ನವನ್ನು ಕೂಡ ಇಲ್ಲಿ ಗಣಿಗಾರಿಕೆ ಮಾಡಿ ಗ್ರಾಮಸ್ಥರು ತೆಗೆದುಕೊಂಡು ಹೋಗ್ತಾ ಇದ್ರು. ಇವಾಗ ನಾವು ನೋಡ್ತಾ ಇರಬಹುದು ಯಾವ ರೀತಿ ಆ ಗವಿ ಈ ರೀತಿ ಇದೆ ಅಂತಂದ್ರೆ, ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಮೇಲ್ಭಾಗದಲ್ಲಿ ಕೂಡ ಇಲ್ಲಿ ನಾವು ನೋಡ್ತಾ ಇರಬಹುದು ಟಾರ್ಚ್ ಹಾಕಿ ಕೂಡ ತೋರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಇಲ್ಲಿ ಬಂದಿದ್ದೇವೆ ಒಳಗಡೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಆ ಚಿನ್ನ ಯಾವ ರೀತಿ ಇರುತ್ತೆ ಅಂತಂದ್ರೆ, ಚಿನ್ನ ಯಾವ ರೀತಿ ಅಂದ್ರೆ ಈ ರೀತಿ ನಾವು ನೋಡ್ತಾ ಇರಬಹುದು. ಇಲ್ಲಿ ಇವಾಗ ಇಲ್ಲ ತೋರಿಸುವಂತ ಕೆಲಸ ಕೂಡ ಮಾಡ್ತೇನೆ. ಈ ರೀತಿ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಈ ರೀತಿ ಕಲ್ಲುಗಳಿರ್ತವೆ. ಆ ಕಲ್ಲಿನ ಮಧ್ಯದಲ್ಲಿ ವಜ್ರ ಅಂದ್ರೆ ಏನು ಗಟ್ಟಿ ಕಲ್ಲಿರ್ತೈತಲ್ಲ, ಈ ರೀತಿ ಆ ಗಟ್ಟಿ ಕಲ್ಲ ಭಾಗದಲ್ಲಿ ಕೂಡ ಚಿನ್ನ ಇರುವಂತದ್ದು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಮಹಾಲಿಂಗಪುರ ಆಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಚಿನ್ನವನ್ನು ತೆಗೆದುಕೊಂಡು ಹೋಗಿ ತಮ್ಮ ಜೀವನವನ್ನು ಕೂಡ ಜೀವನ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಈ ಒಂದು ಭಯಾನಕ ಗುಹೆಗಳಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಗುಹೆಗಳಲ್ಲಿ ಕೂಡ ಯಾರು ಬರ್ತಾ ಇಲ್ಲ. ಈ ಹಿಂದೆ ಬ್ರಿಟಿಷರು ಮತ್ತು ರಾಜ ಮಹಾರಾಜರು ಕೂಡ ಆಡಳಿತ ಮಾಡದಂತ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಗಣಿಗಾರಿಕೆ ಮಾಡಿದ್ರು. ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು ಬೆನಸ್ಕಲ್ಲು. ಈ ರೀತಿ ಬೆನಸ್ಕಲ್ಲಿನ ಮಧ್ಯದಲ್ಲಿ ಈ ಬೆನಸ್ಕಲ್ಲಿನ ಮಧ್ಯದಲ್ಲಿ ಈ ರೀತಿ ಚಿನ್ನವನ್ನು ಇಂಥ ಆ ಕಲ್ಲು ಏನು ಬೆನಚುಕಲ್ಲು ಇರ್ತವೆ, ಇಂಥ ಬೆನಚುಕಲ್ಲಿನ ಮಧ್ಯದಲ್ಲಿ ಚಿನ್ನ ಇರುತ್ತೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ರೀತಿ ಬೆನಚುಕಲ್ಲನ್ನು ತೆಗೆದುಕೊಂಡು ಇವನು ಸಂಸ್ಕರಣೆ ಮಾಡ್ತಾರೆ. ಸಂಸ್ಕರಣೆ ಮಾಡಿದಂತ ಸಮಯದಲ್ಲಿ ಆ ಬೆನಚುಕಲ್ಲಿನಲ್ಲಿ ಕೂಡ ಆ ಚಿನ್ನ ಇರುತ್ತೆ. ಈ ರೀತಿ ನೋಡ್ತಾ ಇರಬಹುದು ವೀಕ್ಷಕರಲ್ಲಿ, ಈ ರೀತಿ ಚಿನ್ನ ಇರುತ್ತೆ. ಇಂಥ ಚಿನ್ನವನ್ನು ತೆಗೆದುಕೊಂಡು ಇದನ್ನು ರುಬ್ಬುಗಲ್ಲಿನಿಂದ ಅರೋದು ಈ ರೀತಿ ತಮ್ಮ ಚಿನ್ನವನ್ನು ಸಂಸ್ಕರಣೆ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ರು. ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಒಂದೊಂದ್ಸರಿ ಇಲ್ಲಿ ವಾಸ ಮಾಡ್ತಿರ್ತವೆ. ಅಂತದೊಂದು ಭಯಾನಕ ಪ್ರದೇಶ. ಆ ಪ್ರದೇಶದಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಪಕ್ಷಿಗಳು ಬೇರೆ ಬೇರೆ ಇವುಗಳಿದ್ದಾವೆ. ಈ ಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು, ಟಾರ್ಚ್ ಹಾಕಿ ತೋರಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಕೂಡ ಗವಿ ಇದೆ. ಇದೇ ರೀತಿ ಮುಂದುವರಿದ್ರೆ ಇಲ್ಲಿ ಎಂಡ್ ಆಗತ್ತೆ. ಅದು ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿಗೆ ಸಂಪೂರ್ಣವಾಗಿ ಈ ಗವಿ ಎಂಡ್ ಆಗತ್ತೆ. ಆದ್ರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಮಣ್ಣು ಕೂಡ ಕುಸಿದು ಬಿದ್ದು ಹೋಗುವಂತ ಮಾರ್ಗ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಈ ಒಂದು ಪ್ರಮಾಣದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಚಿನ್ನವನ್ನು ತೆಗೆದುಕೊಂಡು ಹೋದಂತ ಪ್ರದೇಶ ಇದು. ಆ ಪ್ರದೇಶದಲ್ಲಿ ಈ ರೀತಿ ಈಗ ವಾತಾವರಣ ಸದ್ಯಕ್ಕಿದೆ. ಏನು ಮಹಾಲಿಂಗಪುರ ಆಗಿರ್ಬೋದು, ಬೇರೆ ಬೇರೆ ಗ್ರಾಮದ ಸುತ್ತಲಿನ ಜನರು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನವನ್ನು ತೆಗೆದುಕೊಂಡು ತಮ್ಮ ಬದುಕನ್ನು ನಿರ್ವಹಣೆ ಮಾಡ್ಕೊಂತ ಇದ್ರು. ಆದ್ರೆ ಏನು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಆ ಕಪ್ಪತಗುಡ್ಡದಲ್ಲಿ ಯಾವ ರೀತಿ ಚಿನ್ನ ಇರ್ತಿತ್ತು, ಆ ಚಿನ್ನವನ್ನು ಯಾವ ರೀತಿ ತೆಗಿತಾ ಇದ್ರು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಇದೆ. ಆ ಚಿನ್ನವನ್ನು ಈಗಲೂ ಕೂಡ ತೆಗೆಯುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ವನ್ಯಜೀವಿ ಧಾಮ
ಆದ ನಂತರ ಇಲ್ಲಿ ಯಾವುದೇ ರೀತಿಯಿಂದ ಚಿನ್ನದ ಗಣಿಗಾರಿಕೆ ನಡೀತಾ ಇಲ್ಲ. ಆದರೆ ಈ ಹಿಂದೆ ಸಾಕಷ್ಟು ಪ್ರಮಾಣದ ಚಿನ್ನವನ್ನು ತೆಗೆದಿದ್ದ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗದ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯ ರಹಸ್ಯವನ್ನ ಭೇದಿಸೋದಕ್ಕೆ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಈ ರಹಸ್ಯದ ಬೆನ್ನಲ್ಲೇ ಈಗ ಚಿನ್ನದ ಗುಹೆ ಒಂದು ಪತ್ತೆಯಾಗಿದೆ. ಕಪ್ಪತಗುಡ್ಡ ಅನ್ನುವಂತಹ ಚಿನ್ನದ ಗುಹೆ, ಅದರ ಒಳಗಡೆ ಅಪಾರ ಚಿನ್ನದ ಪ್ರಮಾಣ ಇದೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ರಹಸ್ಯ. ಮಹಾಲಿಂಗಪುರ ಗ್ರಾಮದ ಬಳಿ ಇರುವಂತಹ ಬಂಗಾರದ ಗುಹೆ ಇದು. ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನ ಇರುವ ಬಗ್ಗೆ ಚರ್ಚೆ ನಡೀತಾ ಇದೆ. ಚಿನ್ನದ ಗುಹೆಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಗುಹೆಯಲ್ಲಿ ಅಪಾರ ಚಿನ್ನ ಇರುವ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಿರುವಂತದ್ದು. ಗುಹೆಯಲ್ಲಿ ಚಿನ್ನ ಹುಡುಕ್ತಾ ಇದ್ದಾರೆ ಜನರು. ಸಿಕ್ಕ ಬಂಗಾರವನ್ನ ಮಾರಿ ಬದುಕನ್ನ ಸಾಗಿಸ್ತಾ ಇದ್ರು ಅಲ್ಲಿನ ಜನರು. ಚಿನ್ನದ ಗುಹೆ ಸಾಕಷ್ಟು ಜನರಿಗೆ ವರವಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಗುಹೆಯಲ್ಲಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನ ಇರುವ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಚಿನ್ನದ ಗುಹೆ ಒಳಗಡೆ ಏನಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಇದು. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡದಲ್ಲಿ ರಹಸ್ಯಗಳ ಮೇಲೆ ರಹಸ್ಯಗಳಿದ್ದಾವೆ. ಆ ರಹಸ್ಯಗಳನ್ನು ಭೇದಿಸುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವಾಗ ನಾವು ಗದಗ ತಾಲೂಕಿನ ಮಹಾಲಿಂಗಪುರ ಗ್ರಾಮದ ಬಳಿ ಇರುವಂತಹ ಒಂದು ಚಿನ್ನದ ಗುಹೆಯಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರಬಹುದು. ಇವಾಗ ಚಿನ್ನದ ಗುಹೆಯಲ್ಲಿದ್ದೇವೆ. ಏನು ಇವಾಗ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ನಾವು ಚಿನ್ನದ ಗುಹೆ ಒಳಗಡೆ ಬಂದಿದ್ದೇವೆ. ಈ ಒಂದು ಪ್ರದೇಶದಲ್ಲಿ ಕೂಡ ರಾಜ ಮಹಾರಾಜರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಇತ್ತೀಚಿನ ದಿನಗಳವರೆಗೂ ಕೂಡ ಇಲ್ಲಿ ಒಂದು ಗಣಿಗಾರಿಕೆ ಮಾಡಿದ್ರು. ಇಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಇತ್ತು. ಆ ಚಿನ್ನವನ್ನು ಕೂಡ ಇಲ್ಲಿ ಗಣಿಗಾರಿಕೆ ಮಾಡಿ ಗ್ರಾಮಸ್ಥರು ತೆಗೆದುಕೊಂಡು ಹೋಗ್ತಾ ಇದ್ರು. ಇವಾಗ ನಾವು ನೋಡ್ತಾ ಇರಬಹುದು ಯಾವ ರೀತಿ ಆ ಗವಿ ಈ ರೀತಿ ಇದೆ ಅಂತಂದ್ರೆ, ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಮೇಲ್ಭಾಗದಲ್ಲಿ ಕೂಡ ಇಲ್ಲಿ ನಾವು ನೋಡ್ತಾ ಇರಬಹುದು ಟಾರ್ಚ್ ಹಾಕಿ ಕೂಡ ತೋರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಇಲ್ಲಿ ಬಂದಿದ್ದೇವೆ ಒಳಗಡೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಆ ಚಿನ್ನ ಯಾವ ರೀತಿ ಇರುತ್ತೆ ಅಂತಂದ್ರೆ, ಚಿನ್ನ ಯಾವ ರೀತಿ ಅಂದ್ರೆ ಈ ರೀತಿ ನಾವು ನೋಡ್ತಾ ಇರಬಹುದು. ಇಲ್ಲಿ ಇವಾಗ ಇಲ್ಲ ತೋರಿಸುವಂತ ಕೆಲಸ ಕೂಡ ಮಾಡ್ತೇನೆ. ಈ ರೀತಿ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಈ ರೀತಿ ಕಲ್ಲುಗಳಿರ್ತವೆ. ಆ ಕಲ್ಲಿನ ಮಧ್ಯದಲ್ಲಿ ವಜ್ರ ಅಂದ್ರೆ ಏನು ಗಟ್ಟಿ ಕಲ್ಲೇನಿರ್ತೈತಲ್ಲ, ಈ ರೀತಿ ಆ ಗಟ್ಟಿ ಕಲ್ಲ ಭಾಗದಲ್ಲಿ ಕೂಡ ಚಿನ್ನ ಇರುವಂತದ್ದು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಮಹಾಲಿಂಗಪುರ ಆಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಚಿನ್ನವನ್ನು ತೆಗೆದುಕೊಂಡು ಹೋಗಿ ತಮ್ಮ ಜೀವನವನ್ನು ಕೂಡ ಜೀವನ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಈ ಒಂದು ಭಯಾನಕ ಗುಹೆಗಳಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಗುಹೆಗಳಲ್ಲಿ ಕೂಡ ಯಾರು ಬರ್ತಾ ಇಲ್ಲ. ಈ ಹಿಂದೆ ಬ್ರಿಟಿಷರು ಮತ್ತು ರಾಜ ಮಹಾರಾಜರು ಕೂಡ ಆಡಳಿತ ಮಾಡದಂತ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಗಣಿಗಾರಿಕೆ ಮಾಡಿದ್ರು. ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು ಬೆನಸ್ಕಲ್ಲು. ಈ ರೀತಿ ಬೆನಸ್ಕಲ್ಲಿನ ಮಧ್ಯದಲ್ಲಿ ಈ ಬೆನಸ್ಕಲ್ಲಿನ ಮಧ್ಯದಲ್ಲಿ ಈ ರೀತಿ ಚಿನ್ನವನ್ನು ಇಂಥ ಆ ಕಲ್ಲು ಏನು ಬೆನಸ್ಕಲ್ಲು ಇರ್ತವೆ, ಇಂಥ ಬೆನಸು ಕಲ್ಲಿನ ಮಧ್ಯದಲ್ಲಿ ಚಿನ್ನ ಇರುತ್ತೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ರೀತಿ ಬೆನಸ್ಕಲ್ಲನ್ನು ತೆಗೆದುಕೊಂಡು ಇವನು ಸಂಸ್ಕರಣೆ ಮಾಡ್ತಾರೆ. ಸಂಸ್ಕರಣೆ ಮಾಡಿದಂತ ಸಮಯದಲ್ಲಿ ಆ ಬೆನಸ್ಕಲ್ಲಿನಲ್ಲಿ ಕೂಡ ಆ ಚಿನ್ನ ಇರುತ್ತೆ. ಈ ರೀತಿ ನೋಡ್ತಾ ಇರಬಹುದು ವೀಕ್ಷಕರೇ.